ರಿಬ್ಬನ್ ಬೋ ರಿಬ್ಬನ್ ಒಂದು ಮ್ಯಾಲಿತ್ತು ನೋಡು ರಿಬ್ಬನ್ ಬೋ ತಗೊಂಬ. ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿಂದ ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟ್ ಮಾಡ್ಯಾರ. ಇಷ್ಟು ದಿವಸ ಸ್ಪೋರ್ಟ್ಸ್ ಇದ್ದು ಹೀಗಾಗಿ ಸ್ವಲ್ಪ ಅಕ್ಷಗೂ ಕೂಡ ಆರಾಮಿರಲಿಲ್ಲ, ಹೀಗಾಗಿ ಸ್ಕೂಲಿಗೆ ಹೋಗಿರಲಿಲ್ಲ. ಇವತ್ತಿಂದ ಸ್ಕೂಲಿಗೆ ಹೋಗೋಕೆ ಸ್ಟಾರ್ಟ್ ಮಾಡ್ಯಾರ ಮತ್ತು ನಮ್ಮದು ಕ್ಲೀನಿಂಗ್ ಇನ್ನೂ ಕಂಟಿನ್ಯೂ ಐತಿ. ಇವತ್ತು ನಮ್ಮ ಕ್ಲೀನಿಂಗಲ್ಲಿ ಕಿಚನ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೀವಿ. ಆ್ಯಕ್ಚುಲಿ ಇವತ್ತು ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕಾಗಿದ್ದು ನಮ್ಮ ಅತ್ತೆ ಮಾವರ ಬೆಡ್ರೂಮ, ಬಟ್ ಅದನ್ನು ತಾವೇ ಮಾಡ್ಕೊಂಡ್ರಿ ಇವತ್ತು. ಯಾಕಂದ್ರೆ ಅವರಿಗೂ ಕೊಂದು ಬೇಜಾರಾಗ್ತೈತೆ ನಾವೆಲ್ಲ ಮಾಡ್ಕೋತೀವಿ ಅಂಥೇಳಿ ತಾವೇ ಮಾಡ್ಕೊಳಕ್ತಾರ. ಭಾಳಷ್ಟು ಅಲ್ಲೇನೇನು ಭಾಳ ಸಾಮಾನಿಲ್ಲ, ಒಂದು ಸ್ವಲ್ಪ ಸಾಮಾನಿದ್ದು ಅವನ್ನೆಲ್ಲ ತಗೊಂಡು ತಾವೇ ಕ್ಲೀನ್ ಮಾಡ್ಕೊಳಕ್ತಾರ. ಮುಂಜಾನೆ ಒಂದು ಊಟ ಆಗುವವರೆಗೂ ತಮ್ಗೇನು ತಿಳಿತದ ಅಷ್ಟು ಮಾಡ್ತಾರೆ. ನಮ್ಮ ಅತ್ತೆಯವರು ಕಾಳು ಕಡಿ ಹಸನ್ ಮಾಡೋದಿರ್ಬೋದು ಮತ್ತು ಕಾಯಿಪಲ್ಯ ಸೋಸೋದಾಗಿರ್ಬೋದು ಮಾಡಿಕೊಡ್ತಾರೆ. ಊಟ ಆದಮೇಲೆ ಏನು ನಿಗಂಗಿಲ್ಲ, ಸುಸ್ತಾಗಿಬಿಡ್ತೈತಲ್ಲ. 9:30 ತನಕ ಬೆಳಿಗ್ಗೆ ಒಂದು ಸ್ವಲ್ಪ ಫ್ರೆಶ್ ಇರ್ತಾರೆ, ಮಾಡಿಕೊಡ್ತಾರೆ. ಜಲ್ದಿನೇ ಅಡುಗೆ ಕೆಲಸ ಎಲ್ಲ ಮುಗಿಸಿ ನಾನು ಪಾತ್ರೆ ಎಲ್ಲ ತೊಳ್ಕೊಳಕ್ತೀನಿ ಪಟ. ಇಲ್ಲಾಂದ್ರೆ ಆಮೇಲೆ ಮತ್ತು ಕಿಚನ್ ಕ್ಲೀನ್ ಮಾಡಿ ಆಮೇಲೆ ತೊಳ್ಕೊಳ್ಳೋದಂದ್ರೆ ಬೇಜಾರಾಗಿಬಿಡ್ತೈತಿ. ಮೊದಲಿಗೆ ಮೇನ್ ಏನು ರೆಗ್ಯುಲರ್ ಕೆಲಸ ಏನಿರ್ತಾವಲ್ಲ ಅವೆಲ್ಲ ಮುಗಿಸ್ಕೊಂಡ್ಬಿಡ್ತೀವಿ. ಅದಾದಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಎಷ್ಟೊತ್ತಾಕತ್ತೋ ಅಷ್ಟು ಕ್ಲೀನ್ ಮಾಡ್ಕೋತೀವಿ. ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್. ಇದನ್ನು ನಾವು 2-3 ದಿವಸನಾದರೂ ಆಕೈತೆ ನಮ್ಮದು ಕಿಚನ್ ಕ್ಲೀನ್ ಮಾಡ್ಕೊಳಕ್ಕೆ. ದಿವಸ ಸ್ವಲ್ಪ ಮಾಡ್ಕೋತೀವಿ. ಇವತ್ತು ಮೊದಲಿಗೆ ನಾವು ಎಲ್ಲ ಸಾಮಾನುಗಳನ್ನು ಎದುರಿಗೆ ಕಾಣಾಕ್ತೈತೆಲ್ಲ ಕಬೋರ್ಡ್ ಒಳಗೆ ಅಲ್ಲಿಟ್ಟು ಮ್ಯಾಲಿಂದೆಲ್ಲ ಜಾಡಿಸ್ಕೊಂಡ್ಬಿಡ್ತೀವಿ. ಮತ್ತು ಅವತ್ತಿನ ದಿವಸನೇ ಕಿಚನ್ ಟೈಲ್ಸ್ ಎಲ್ಲ ತಿಕ್ಕಿ ಕಿಟಕಿ ಎಲ್ಲ ತಿಕ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ, ನೋಡ್ತಾ ಇರ್ಬೋದು. ಮತ್ತು ಅದಾದಮೇಲೆ ಒನ್ ಡೇ ಏನು ಮಾಡ್ತೀವಿ, ಕಬೋರ್ಡ್ದು ಫ್ಲೌಡ್ ಇರ್ತಾವಲ್ಲ ಅವನ್ನೆಲ್ಲ ಕ್ಲೀನ್ ಮಾಡ್ಕೋತೀವಿ. ಒಂದು ದಿವಸ ಡಬ್ಬಿಗಳೆಲ್ಲ ಕ್ಲೀನ್ ಮಾಡ್ಕೋತೀವಿ. ಮತ್ತು ಒಂದು ದಿವಸ ಮಿಕ್ಸರ್ ಮತ್ತು ಫ್ರಿಜ್, ಈ ರೀತಿ 3-4 ದಿವಸ ನಮ್ಮದು ಕಿಚನ್ ಕ್ಲೀನಿಂಗ್ ಇರ್ತೈತಿ. ಇವತ್ತು ಕಿಚನ್ ಕ್ಲೀನಿಂಗ್ದು ಫಸ್ಟ್ ಡೇ. ಮತ್ತು ಯಾವಾಗಲೂ ಈ ರೀತಿ ಕ್ಲೀನಿಂಗ್ ಮಾಡಬೇಕಾದ್ರೆ ನಾವು ಹಾಡು ಹಚ್ಕೊಂಡು ಮಾತಾಡ್ಕೋತಾ ಮಾಡ್ತೀವಲ್ಲ, ಹೀಗಾಗಿ ಒಟ್ಟು ಬೇಜಾರಾಗಂಗಿಲ್ಲ. ಈ ರೀತಿಯಾಗಿ ಕಿಚನ್ ಕ್ಲೀನಿಂಗ್ ನಡೀತಿರ್ತೈತಿ. ಕಿಚನ್ ಕ್ಲೀನಿಂಗ್ ಅಂತ ಅಷ್ಟೇ ಇಲ್ಲ, ಯಾವುದೇ ಕ್ಲೀನಿಂಗ್ ಮಾಡಬೇಕಾದ್ರೂ ಕೂಡ ಇದೇ ರೀತಿಯಾಗಿ ಮಾಡ್ತೀವಿ.
ನೋಡ್ತಾ ಇರ್ಬೋದು, ಈಗ ಕಿಚನ್ ಕ್ಲೀನಿಂಗ್ ಕಂಪ್ಲೀಟ್ ಆಗೈತಿ. ಬರೀ ಕಿಚನ್ ಕ್ಲೀನಿಂಗ್ ಅಷ್ಟೇ ಇರೋಂಗಿಲ್ಲ, ಅದ್ರ ಜೊತೆಗೆಲ್ಲ ಸಾಮಾನು ಹೊಂದಿಸಿಟ್ಟು ಮತ್ತು ಎಲ್ಲ ಕಸ ಹುಡುಗಿ ನೆಲ ಒರೆಸ್ಕೊಂಡಿರ್ತೀವಿ. ಅದನ್ನೆಲ್ಲ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಭಾಳ ಲೆಂಗ್ದಿ ಆಗಿಬಿಡ್ತೈತೆ ವಿಡಿಯೋ. ಮತ್ತು ಕಬೋರ್ಡ್ ಒಳಗಿನ ಸಾಮಾನು ನೋಡಾಕ್ತಿರ್ಬೇಕು ಎಷ್ಟು ಮೆಸ್ಸಿ ಆಗೈತಿ. ಎಲ್ಲ ಹೇರಾಪೇರಿ ಅದಾವು. ಅದಕ್ಕೋಸ್ಕರ ಒಂದು ಸಣ್ಣದು ಒಂದು ದೊಡ್ಡದು ಈ ರೀತಿ ಅದಾವು. ಹಂಗೆ ಇಷ್ಟು ಅಂತಲ್ಲ, ಆ ರೀತಿ ನಾವು ಇಟ್ಟೀವಿ. ಇವತ್ತು ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ತೊಗೊಂಡು ಅಲ್ಲಿ ಇಟ್ಟೀವಿ. ನೀಟಾಗಿ ಇಟ್ಟಿರ್ತೀವಿ. ಕಿಚನ್ ಕ್ಲೀನ್ ಮಾಡೋದೈತೆ ಅಂಥೇಳಿ ಎಲ್ಲ ಹಾಗೆ ಇಟ್ಬಿಟ್ಟಿವಿ. ಅದ್ರ ಸಲುವಾಗಿ ನಾನು ಒಂದೇ ಸಮನಾಗಿ ಕಾಣಲಿ ಅಂಥೇಳಿ ಫ್ಲಿಪ್ಕಾರ್ಟ್ನಾಗ 12 ಸೆಟ್ಗಳಿರುವಂತಹ ಜಾರ್ಗಳನ್ನು ತರಿಸೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇನ್ನೊಂದೆರಡು ದಿವಸದೊಳಗೆ. ಮತ್ತು ಕಿಚನ್ ಕ್ಲೀನಿಂಗೆಲ್ಲ ಮುಗಿಸಿದಾದ್ಮೇಲೆ ಮನೆ ಕಸ ಎಲ್ಲ ಹುಡುಗಿ ನೆಲ ಒರೆಸಿ ಮತ್ತು ನಾವು ರಿಫ್ರೆಶ್ ಆಗತ್ತನ ಎಲ್ಲ ಕೆಲಸ ಮುಗಿಯತನ 4 ಗಂಟೆ ಆಗಿತ್ತು. ಸ್ವಲ್ಪ ರಿಫ್ರೆಶ್ ಆಗತ್ತನ 5 ಗಂಟೆ ಆಯಿತು. ಅದಾದಮೇಲೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತು ಸಂಜೆನಾಗ ದೀಪ ಹಚ್ಚೋದು ಕೆಲಸ ನಡೆದೈತೆ ನೋಡ್ರಿ. ಇವತ್ತು ಕಿಚನ್ ಕ್ಲೀನಿಂಗ್ ಒಳಗೆ ಪಾರ್ಟ್ 1 ಮುಗೀತು. ಇನ್ನು ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಬರ್ತಾವು, ನೋಡೋಣ. ಅದಾದಮೇಲೆ ನಾನು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಎಲ್ಲ ಹಾಗೆ ಉಳಿದ್ಬಿಟ್ಟವು. ಸ್ಟಡಿ ಮಾಡೋದ್ರೊಳಗೆ ಬ್ಯುಸಿ ಆಗಿದ್ದೆ. ಅದರೊಳಗೆ ಬ್ಯುಸಿ ಆಗೋಣ ಸ್ಟಿಚಿಂಗ್ ಕೆಲಸ ಹಾಗೆ ಉಳಿದ್ಬಿಡ್ತಾವು. ಹಂಗೆ ಕಸ್ಟಮರ್ದು ಹಂಗೆ ಎಲ್ಲ ಪೆಂಡಿಂಗ್ ಉಳಿದಿದ್ದು. ಅವಿಷ್ಟು ಸಣ್ಣಗೆ ದಿವಸ ಸ್ವಲ್ಪ ಸ್ಟಿಚ್ ಮಾಡ್ಕೊಳತ್ತೀನಿ. ಇದ್ರ ಜೊತೆಗೆ ನಮ್ಮ ಬಟ್ಟೆಗಳು ಕೂಡ ಅದಾವು. ನಿಮಗೆ ಲಾಸ್ಟ್ ಶಾಪಿಂಗ್ ವಿಡಿಯೋದೊಳಗೆ ಹೇಳೀನಿ, ನಮ್ಮ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಬೇಕು ಮತ್ತು ಅಕ್ಷರಾಗ ಡ್ರೆಸ್ ಹೊಲಿಬೇಕು. ಅವುಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ. ಮತ್ತು ಈಗ ನೋಡಿರಿ, ಒಂದು ಬ್ಲೌಸನ್ನು ಕಟ್ ಮಾಡಿ ಎಷ್ಟೋ ದಿವಸ ಆಗಿತ್ತು. ಅರ್ಧ ಸ್ಟಿಚ್ ಮಾಡಿದೆ. ಜಸ್ಟ್ ನನಗೆ ಸ್ಲೀವ್ಸ್ ಸ್ಟಿಚ್ ಮಾಡಬೇಕಾಗಿತ್ತು, ಹಾಗೆ ಪೆಂಡಿಂಗ್ ಉಳಿದಿತ್ತು. ಸ್ಲೀವ್ಸ್ ಸ್ಟಿಚ್ ಮಾಡಿ 2 ಸೈಡ್ಸ್ಗಳಲ್ಲಿ ಫಿಟ್ಟಿಂಗ್ ಮಾಡಬೇಕಾಗಿತ್ತು. ಅದನ್ನು ಇವತ್ತು ಫುಲ್ ಕಂಪ್ಲೀಟ್ ಮಾಡ್ಕೊಂಡಿನಿ. ನಮಗೆ ಕಿಚನ್ ಕ್ಲೀನ್ ಮಾಡಿ ಫುಲ್ ಸುಸ್ತಾಗೈತಿ. ಇವತ್ತು ಹೊರಗಡೆ ತಿನ್ನಕ್ಕೆ ಹೊಂಟೀವಿ. ಒಂದು ಬ್ಲೌಸ್ ಇಲ್ಲ, ಅರ್ಧ ಮೊದಲೇ ರೆಡಿ ಮಾಡಿಟ್ಟಿದ್ದೆ. ಜಸ್ಟ್ ಸ್ಲೀವ್ಸ್ ಹಚ್ಚಿ ಫಿಟ್ಟಿಂಗ್ ಮಾಡಬೇಕಾಗಿತ್ತು. ಈ ರೀತಿಯಾಗಿ ಪಫ್ ಸ್ಲೀವ್ಸ್ ಇಟ್ಟು, ಕಸ್ಟಮರ್ದು ಪಫ್ ಸ್ಲೀವ್ಸ್ ಇಟ್ಟು ಮತ್ತು ಬ್ಯಾಕಲ್ಲಿ ಈ ರೀತಿಯಾಗಿ ಪೋಟ್ಲಿ ಇಟ್ಟು ಸ್ಟಿಚ್ ಮಾಡೀನಿ. ಇದಕ್ಕಿನ್ನ ಹೆಮ್ಮಿಂಗ್ ಮಾಡಬೇಕು. ಇವತ್ತು ನೈಟ್ ಡ್ಯೂಟಿ ಹೆಮ್ಮಿಂಗ್ ಅದ ರೀ. ಈಗ ನಾವು ಹೊರಗಡೆ ಹೊಂಟಿದ್ದೀವಿ. ಯಾವುದ್ರ ಒಂದು ಈಗ ನಾವು ಚಾಟ್ಸ್ ತಿನ್ನಾಕ ಹೊರಗಡೆ ಹೊಂಟೀವಿ. ಮತ್ತು ನಿನ್ನೆ ಈ ರೀತಿಯಾದಂತಹ ಅಂಬ್ರೆಲಾ ಫ್ರಾಕನ್ನು ಸ್ಟಿಚ್ ಮಾಡೀನಿ. ಇದು ನಿನ್ನೆ ಸ್ಟಿಚ್ ಮಾಡಿದ್ದು ಅಂಬ್ರೆಲಾ ಫ್ರಾಕ್. ಗಾಯ್ಸ್ ನೋಡಿ, ನಾನು ರೆಡಿ ಆಗಿದ್ದೀನಿ. ಫ್ರಾಕ್ ಸ್ಟಿಚ್ ಮಾಡೀನಿ ಸ್ಯಾರಿ ಒಳಗೆ ವಿತ್ ಪಫ್ ಸ್ಲೀವ್ಸ್. ಇವತ್ತು ಹೊರಗಡೆ ಹೋಗ್ಬೇಕಂತ ಏನಿರಲಿಲ್ಲ, ಸಡನ್ನಾಗಿ ಡಿಸೈಡ್ ಮಾಡಿದ್ವಿ. ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿ ಭಾಳನೇ ಸುಸ್ತಾಗಿತ್ತು. ಸ್ವಲ್ಪ ಹಾಗೆ ರಿಫ್ರೆಶ್ನೂ ಆಗ್ತೈತಿ ಮತ್ತು ನಮಗೂ ಅಡುಗೆನೂ ಇತ್ತು. ಬಟ್ ಯಾಕೋ ಹೊರಗಿನ ತಿನ್ಬೇಕು ಅನ್ನಿಸ್ತು ಇವತ್ತು, ಅದಕ್ಕೆ ಹೋಗಿದ್ವಿ. ಫಸ್ಟಿಗೆ ಆರ್ಡ್ರ್ ಮಾಡಿದ್ದು ವೆಜ್ ಸ್ಯಾಂಡ್ವಿಚ್ ಟೋಸ್ಟ್ ಅಂತ. ಅದನ್ನು ಏನೋ ಒಂದು ಹೊತ್ತಿನ ಊಟ ಮಾಡೋದು ಚಲೋ, ಬಟ್ ಇವೇನು ಒಂದೊಂದು ಪೀಸ್ ತಿನ್ನೋದ್ರೊಳಗೆ ಹೊಟ್ಟೆ ತುಂಬಲಿಲ್ಲ, ಏನಿಲ್ಲ. ಮತ್ತು ಪಿಜ್ಜಾ ಆರ್ಡ್ರ್ ಮಾಡಿದರು. ನನಗೇನು ಇವೆಲ್ಲ ಇಷ್ಟ ಇಲ್ಲ. ನನಗೆ ಮೇನ್ ಇಷ್ಟ ಅಂತಂದ್ರೆ ಪಾನಿಪುರಿ, ಸೇವ್ ಪುರಿ, ಈ ಥರ ಚಾಟ್ಸ್ ಇಷ್ಟ. ಬಟ್ ಇದೆಲ್ಲ ಇಷ್ಟ ಆಗಂಗಿಲ್ಲ. ಮತ್ತು ಅದ್ರ ಜೊತೆಗೆ ಫಾಲೂದೆ ಇದ್ರಂತೂ ಭಾಳ ಇಷ್ಟ. ನಮ್ದಷ್ಟೇ ನಡೆಯಲ್ಲ, ಎಲ್ಲರದು ನೋಡ್ಬೇಕಂತ ಹೇಳಿ ನಾವು ಅವ್ರ ಜೊತೆ ಶೇರ್ ಮಾಡಿಕೊಂಡ್ವಿ ಅಷ್ಟೇ.
ಆ್ಯಕ್ಚುಲಿ ಇದು ಕಾಂಬೋ ಸೆಟ್ ಇತ್ತು. ಒಂದು ಸ್ಯಾಂಡ್ವಿಚ್ ಮತ್ತು ಒಂದು ಪಿಜ್ಜಾ, ಅದ್ರ ಜೊತೆಗೆ ಒಂದು ಸಾಫ್ಟ್ ಡ್ರಿಂಕ್, 3 ಸೇರಿ ಎಷ್ಟೋ ರೇಟ್ ಇತ್ತು ಗೊತ್ತಿಲ್ಲ. ಬಟ್ ಇಷ್ಟು ಸೇರಿ ಒಂದೇ ಕಾಂಬೋ ಸೆಟ್ಟಲ್ಲಿ ತಿಂದ್ವಿ. ಬಟ್ ನನಗೆ ಹೊರಗಡೆ ಬಂದಾಗ ಪಾನಿಪುರಿ ಮತ್ತು ಸೇವ್ ಪುರಿ ತಿನ್ನೋತನ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅದಕ್ಕೆ ನಾನು ಮತ್ತು ಅಕ್ಷರ ಇಬ್ಬರು ಸೇರಿ ಒಂದು ಮಸಾಲ ಪಾಪಡ್ ತೊಗೊಂಡಿದ್ವಿ. ಮತ್ತು ನಾನು ಹೊಲ್ಗೆ ಕೊಡೋಕ್ಕಿಂತ ಮುಂಚೆನೇ ಕಾಯಿಪಲ್ಯ ಎಲ್ಲ ಕಟ್ ಮಾಡಿಟ್ಟಿದ್ದೆ, ರಾತ್ರಿ ಪಲ್ಯ ಮಾಡೋಕ್ಕಂತ ಹೇಳಿ. ಹೊರಗಡೆಯಿಂದ ಬರೋನೇ ಸ್ಟಾರ್ಟ್ ಮಾಡೀನಿ. ಈ ಪಲ್ಯ ಮಾಡೋಕ್ಕೆ ನಾನು ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡಬೇಕು ಅಂಥೇಳಿ ಕ್ಯಾಬೇಜ್, ಗಜ್ರಿ ಮತ್ತು ಬೀನ್ಸ್, ಈರುಳ್ಳಿ, ಟೊಮೆಟೊ ತೊಗೊಂಡಿನಿ. ಇಷ್ಟು ತೊಗೊಂಡಿನಿ. ನೀವು ಬೇಕಿದ್ದರೆ ಇದ್ರ ಜೊತೆಗೆ ಹಸಿ ಬಟಾಣಿ ಕೂಡ ಹಾಕೋಬೋದು, ಟೇಸ್ಟ್ ಆಗ್ತೈತಿ. ಮತ್ತು ಇನ್ನೊಂದು ಯಾವುದೋ ಒಂದು ಮಾಡ್ತೀನಲ್ಲ, ಆಲೂ ಕೂಡ ಸಣ್ಣ ಪೀಸಾಗಿ ಕಟ್ ಮಾಡಿನೂ ಕೂಡ ನೀವು ಮಿಕ್ಸ್ ವೆಜಿಟೇಬಲ್ ಹಾಕಿದ್ರಿ ಅಂತಂದು, ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡಿದ್ರಿ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಒಟ್ಟು ನೀರು ಹಾಕ್ಲಾರ್ದೇ ಎಣ್ಣೆ ಒಳಗೆ ಚೆಂದಾಗೆ ಹುರ್ಕೋಬೇಕು. ಹಂಗಂಥೇಳಿ ಎಣ್ಣೆ ಜಾಸ್ತಿ ಹಾಕೋದಿಲ್ಲ, ಸಣ್ಣ ಉರಿ ಒಳಗೆ ಉಪ್ಪು ಹಾಕಿ ಚೆಂದಾಗೆ ಬೇಯಿಸ್ಕೋಬೇಕು. ಮೊದಲಿಗೆ ನಾನು ಒಗ್ಗರಣೆ ಹಾಕಿ ಬೇಯಿಸಿರುವಂತಹ ವೆಜಿಟೇಬಲ್ಸ್ಗಳನ್ನು ಹಾಕ್ಕೊಂಡಿನಿ. ಕ್ಯಾಬೇಜ, ಬೀನ್ಸ್ ಮತ್ತು ಗಜ್ರಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆಂದಾಗೆ ಫ್ರೈ ಮಾಡ್ಕೊಳಾಕ್ತೀನಿ. ಒಂದು ಅರ್ಧ ಫ್ರೈ ಆದಮೇಲೆ ನಾನು ಈರುಳ್ಳಿ ಹಾಕ್ಕೊಂಡು ಚೆಂದಾಗೆ ಅದನ್ನು ಕೂಡ ಬೇಯಿಸ್ಕೋಬೇಕು. ಪೂರ್ತಿ ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕು. ಮತ್ತು ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಂಡು ಕೂಡ ಬೇಯಿಸ್ಕೊಂಡಿನಿ. ಮತ್ತು ಇದಕ್ಕೆ ನಾನು ಪೂರ್ತಿ ಪಲ್ಯ ಆದಮೇಲೆ ಇನ್ನೊಂದು ನಿಮಿಷ ಎಳಿಸ್ತೀವಿ ಅಂತ ಅನ್ನೋಕ್ಕಾಗ್ಲೇ 1-2 ಚಮಚೆ ಕಡಲೆ ಹಿಟ್ಟು, ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಚೆಂದಾಗೆ ಫ್ರೈ ಮಾಡ್ಕೋತೀನಿ. ಇದರಿಂದ ಪಲ್ಯ ಟೇಸ್ಟ್ ಜಾಸ್ತಿ ಬರ್ತೈತಿ. ಎಲ್ಲ ಅಡುಗೆ ರೆಡಿ ಮಾಡಿಟ್ಟು ನಾನು ಮತ್ತು ಸ್ಟಿಚಿಂಗಿಗೆ ಕುಂತೀನಿ. ನಮ್ಮ ಮನೆಯವ್ರು ಬರೋ ತನಕನೂ ಸ್ಟಿಚ್ ಮಾಡ್ಕೋತಾನೆ ಇರ್ತೀನಿ. ಈಗ ರಾತ್ರಿ 10 ಗಂಟೆ ಆಗಿರ್ಬೋದು ಎಲ್ಲ ಕೆಲಸ ಮುಗಿಸಿ ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೀನಿ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಧನ್ಯವಾದಗಳು.